ಹಲೋ ನಮಸ್ಕಾರ ವೀಕ್ಷಕರೇ. ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಂಬಿಕೆಗಳ ಹಿಂದೆ ಏನು ರಹಸ್ಯ ಅಡಗಿದೆ ಎಂದು ಒಂದೊಂದಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಮೊದಲನೆಯದು, ಹಗಲು ನಿದ್ರೆ ಯಾಕೆ ನಿಷೇಧ? ಕೆಲವರು ಹಗಲಿನಲ್ಲಿ ಕೂಡ ಮಲಗುವುದನ್ನು ನೀವು ನೋಡಿರಬಹುದು. ಹಗಲಿನಲ್ಲಿ ದೈವಿ ಶಕ್ತಿ ಜಾಗೃತವಾಗಿರುತ್ತದೆ, ರಾತ್ರಿಯಲ್ಲಿ ಅಸುರಿ ಶಕ್ತಿ ಜಾಗೃತವಾಗಿರುತ್ತದೆ. ಆದ್ದರಿಂದ ಹಗಲಿನಲ್ಲಿ ನಿದ್ದೆ ಮಾಡದೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಇಂತಹ ಸಮಯದಲ್ಲಿ ನಿದ್ರಿಸಿ ವ್ಯರ್ಥ ಮಾಡುವುದು ಸರಿಯಲ್ಲ. ಅಂತಹ ವೇಳೆ ಒಳ್ಳೆಯ ಕೆಲಸ ಮಾಡಿ ಸದುಪಯೋಗಪಡಿಸಿಕೊಳ್ಳಬೇಕು. ಹಗಲಿನಲ್ಲಿ ನಿದ್ರಿಸಿದರೆ ಅಸುರಿ ಶಕ್ತಿ ದೇಹ ಪ್ರವೇಶಿಸುತ್ತದೆ. ದೇಹಕ್ಕೆ ಜಡುತ್ವ ಅಂಟಿ ಅಸುರಿ ಪ್ರವೃತ್ತಿ ನಮ್ಮಲ್ಲಿ ಬರುತ್ತದೆ. ಕಲಿ ನಮ್ಮ ದೇಹಕ್ಕೆ ಪ್ರವೇಶಿಸುತ್ತಾನೆ. ದರಿದ್ರ ಲಕ್ಷ್ಮಿ ನಮ್ಮ ಕಾಲನ್ನು ಒತ್ತುತ್ತಾ ಏಳಲಿಕ್ಕೆ ಬಿಡದೆ ಧನಲಕ್ಷ್ಮಿಯ ಅನುಗ್ರಹ ಸಿಗುವುದಿಲ್ಲ. ಇದು ವೈಜ್ಞಾನಿಕವಾಗಿಯೂ ಸರಿ. ಜಠರದಲ್ಲಿ ಜೀರ್ಣಕ್ರಿಯೆ ಆಗದಿರಬಹುದು, ಅಜೀರ್ಣ ಮಲಬದ್ಧತೆ ಬರಬಹುದು, ಗ್ಲೂಕೋಸ್ ಅಂಶ ಜಾಸ್ತಿಯಾಗಿ ಸಕ್ಕರೆ ಪ್ರಮಾಣ ಜಾಸ್ತಿಯಾಗಬಹುದು. ಕಲ್ಮಶ ಕಣಗಳು ರಕ್ತದಲ್ಲಿ ಸೇರಿ ನರನಾಡಿಗಳಲ್ಲಿ ಸಂಚರಿಸುವುದರಿಂದ ದೇಹಕ್ಕೆ ಜಾಡ್ಯ, ಉದಾಸೀನ, ಬೊಜ್ಜು ಬೆಳೆಯುತ್ತದೆ ಮತ್ತು ನರಗಳ ಸೆಳೆತವೂ ಬರಬಹುದು. ಆದ್ದರಿಂದ ಹಗಲು ನಿದ್ದೆ ನಿಷೇಧಿಸಲಾಗಿದೆ. 2. ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ಹೊತ್ತು ಕುಳಿತು ಬರಬೇಕು ಯಾಕೆ? ದೇವಸ್ಥಾನ ಮನಸ್ಸಿಗೆ ಶಾಂತಿ ಕೊಡುವ ಪವಿತ್ರ ಕ್ಷೇತ್ರ. ಮನಸ್ಸಿನ ನೋವುಗಳು, ಟೆನ್ಷನ್ಗಳು, ದುಃಖಗಳು ಅಲ್ಲಿಗೆ ಹೋಗುವುದರಿಂದ ಕಡಿಮೆಯಾಗುತ್ತದೆ. ಬಾಳಿನಲ್ಲಿ ನೊಂದು ಇನ್ನೇನು ಪರಿಹಾರವಿಲ್ಲವೆಂದು ಭಾವನೆ ಬಂದಾಗ ಅಲ್ಲಿ ಹೊಸತೊಂದು ದಾರಿ ಕಾಣುತ್ತದೆ. ಬದುಕು ಸಾಕು ಕೊನೆಯಾಗಲೆಂದು ಕಂಡಾಗ ದೇವಸ್ಥಾನದಲ್ಲಿ ಸಾಂತ್ವನ ದೊರೆಯುತ್ತದೆ. ವೈಜ್ಞಾನಿಕವಾಗಿಯೂ ದೇವಸ್ಥಾನಗಳು ಶಕ್ತಿ ಕೇಂದ್ರಗಳು. ನಮ್ಮ ಹಿರಿಯರು ಅರಿತು ಆಚರಿಸಿ ಮನಸ್ಸಿಗೆ ಶಕ್ತಿ ತುಂಬಿಕೊಂಡ ಸ್ಥಳ ಅವುಗಳು. ಅಲ್ಲಿಗೆ ಹೋದಾಗ ದೇವರಲ್ಲಿ ಕೇವಲ ಬೇಡಿಕೆಗಳನ್ನು ಇಡದೆ ಮುಕ್ತ ಮನದಿಂದ ದೇವರನ್ನು ನೆನೆಯಬೇಕು. ಆತನ ಜ್ಞಾನವೇ ದೇಹಕ್ಕೆ ನವಚೈತನ್ಯ ತುಂಬುತ್ತದೆ. ಪ್ರತಿದಿನವೂ ಹೊಸ ಹೊಸ ಕೆಲಸಕ್ಕೆ ಸ್ಫೂರ್ತಿ ಕೊಡುತ್ತದೆ. ಆದ್ದರಿಂದ ಪ್ರತಿದಿನ ಭೇಟಿ ಒಳ್ಳೆಯದು. ಕೇವಲ ಭೇಟಿ ಸಾಲದು. 15 ನಿಮಿಷಗಳನ್ನಾದರೂ ಅಲ್ಲಿ ಕಳೆಯಬೇಕು. ಕೇವಲ ತೀರ್ಥ ಸ್ವೀಕರಿಸಿ ಗಂಧ ಧರಿಸಿಕೊಂಡು ಸುತ್ತು ಹಾಕಿ ನಿರ್ಗಮಿಸಿದರೆ ಏನು ಪ್ರಯೋಜನ? ದೇವಾಲಯದೊಳಗೆ ಕೇವಲ ದೇವರ ಚಿಂತನೆ ಇರಬೇಕು. ಅದಕ್ಕಾಗಿಯೇ ಅಲ್ಲಿ ಕೆಲವು ನಿಮಿಷಗಳಾದರೂ ಕುಳಿತು ದೇವರ ಜ್ಞಾನ ಮಾಡಬೇಕು. ಮಾತ್ರವಲ್ಲ, ಅಲ್ಲಿ ತುಂಬಿರುವ ವಾಸ್ತುಶಕ್ತಿಯ ಸ್ಪರ್ಶವಾಗುವುದು, ಸಾತ್ವಿಕರ ಸಂಗಮವಾಗುವುದು. ಆದ್ದರಿಂದ ಸ್ವಲ್ಪ ಹೊತ್ತು ಕುಳಿತು ಬರಬೇಕೆನ್ನುವ ನಂಬಿಕೆ ಇದೆ. 2. ದೇವರಿಗೆ ತುಪ್ಪದ ದೀಪವೇ ಶ್ರೇಷ್ಠ ಯಾಕೆ? ತುಪ್ಪ ಎಣ್ಣೆಗಿಂತ ಪರಿಶುದ್ಧವಾಗಿದೆ. ಎಣ್ಣೆಯ ದೀಪ ಉರಿಸುವುದರಿಂದ ಹೊಗೆ ತುಂಬಿ ಮಾಲಿನ್ಯ ಉಂಟಾಗುತ್ತದೆ. ದೇಹದ ಆರೋಗ್ಯಕ್ಕೆ ಕುಂದು ಉಂಟಾಗುತ್ತದೆ. ಆದ್ದರಿಂದ ದೇವರ ಮುಂದೆ ತುಪ್ಪದ ದೀಪ ಉರಿಸುವುದೇ ಶ್ರೇಷ್ಠ. ಇದೇ ಕಾರಣಕ್ಕಾಗಿ ಹೋಮ ಮಾಡುವಾಗಲೂ ತುಪ್ಪವನ್ನೇ ಅರ್ಪಿಸುತ್ತಾರೆ. ವಾಯುಶುದ್ಧಿಗೆ ಇದು ಒಳ್ಳೆಯದು. ಅದರಲ್ಲೂ ದನದ ತುಪ್ಪವೇ ಶ್ರೇಷ್ಠ. 3. ಮಂಗಳಾರತಿಯ ವೇಳೆ ಗಂಟೆ ಬಾರಿಸುವುದೇಕೆ? ದೇವರ ಮಂಗಳಾರತಿಯ ವೇಳೆ ಭಕ್ತರೆಲ್ಲರ ಮನಸ್ಸು ದೇವರ ಮೇಲೆ ನೆಟ್ಟಿರಬೇಕು. ಲೋಕ ವ್ಯವಹಾರದಿಂದ ಕೂಡಿದ ಮನಸ್ಸು ನಾನಾ ಬಗೆಯ ಚಿಂತೆಯಲ್ಲಿರುತ್ತದೆ. ಇಂತಹ ಮನಸ್ಸುಗಳು ದೇವರ ಕಡೆಗೆ ಬರಬೇಕೆಂದಿದ್ದರೆ ಘಂಟಾನಾದವು ಪರಿಣಾಮಕಾರಿಯಾದುದು. ಘಂಟಾನಾದವು ಮನಸ್ಸಿಗೆ ಮುದ ನೀಡುತ್ತದೆ, ಭಕ್ತಿಭಾವ ಮೂಡಿಸುತ್ತದೆ. ಅದರ ಸದ್ದಿಗೆ ಭಕ್ತರು ಮಾತನಾಡುತ್ತಾ ನಿಲ್ಲದೆ ದೇವರ ಮೇಲೆ ನೆಟ್ಟ ದೃಷ್ಟಿಯಿಂದ ನಿಂತು ಭಕ್ತಿಭಾವ ಹೊಂದುತ್ತಾರೆ. ಸುತ್ತಮುತ್ತಲ ಮನೆಗಳಿಗೂ ಪೂಜೆಯ ಸಂದೇಶ ಸಲ್ಲುತ್ತದೆ.
ಈ ಮೂಲಕ ಜನರ ಮನದಲ್ಲಿ ತುಂಬಿರುವ ದುಃಖ ದುನ್ಮಾನಗಳು ಮಾಯವಾಗುತ್ತದೆ ಎಂಬ ನಂಬಿಕೆ ಇದೆ. 3. ಹೂ ಹಣ್ಣುಗಳೇಕೆ ದೇವರಿಗೆ ಅರ್ಪಿಸುತ್ತಾರೆ? ದೇವರಿಗೆ ಅರ್ಪಿಸುವ ಹೂಗಳು ಪರಿಮಳಭರಿತವಾಗಿರಬೇಕು. ಪರಿಮಳ ಇಲ್ಲದ ಹೂಗಳು ದೇವರಿಗೆ ನಿಷಿದ್ಧ. ಹೂಗಳಿಂದ ದೇವರ ಬಿಂಬ ಶೋಭಿಸುತ್ತದೆ. ಅಲಂಕಾರಗೊಂಡ ದೇವರನ್ನು ಕಂಡಾಗ ಭಕ್ತರಿಗೆ ಭಕ್ತಿಯು ಉದ್ದೀಪನಗೊಳ್ಳುತ್ತದೆ. ಅಲಂಕಾರದಿಂದ ದೇವರ ವಿಗ್ರಹವು ಹೊರಗೆ ನಿಂತಿರುವ ಭಕ್ತರಿಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಆದ್ದರಿಂದ ದೇವರಿಗೆ ಅಲಂಕಾರಕ್ಕಾಗಿ ಭಕ್ತರು ಹೂ ಅರ್ಪಿಸುತ್ತಾರೆ. ದೇವರನ್ನು ಅಲಂಕಾರಗೊಳಿಸಿದ ಭಕ್ತರು ಪುನೀತರಾಗುತ್ತಾರೆ. ಇನ್ನು ದೇವರಿಗೆ ಅರ್ಪಿಸಿದ ಹಣ್ಣುಕಾಯಿಗಳನ್ನು ನಾವು ಸೇವಿಸುವುದರಿಂದ ದೇವರ ಪ್ರಸಾದ ಸೇವನೆಯ ತೃಪ್ತಿ ದೊರೆಯುತ್ತದೆ. ದೇವರಿಗೆ ಅರ್ಪಿಸುವ ಹಣ್ಣುಗಳು ಪರಿಶುದ್ಧವಾಗಿರಬೇಕು. ಅಂತಹ ಸ್ವಚ್ಛ ಹಣ್ಣುಗಳನ್ನು ಪ್ರಸಾದ ರೂಪದಲ್ಲಿ ಸೇವಿಸಿದಾಗ ಸಹಜವಾಗಿ ಶಕ್ತಿಯ ಉದ್ದೀಪನವಾಗುವುದು. ಪ್ರಸಾದ ಸೇವನೆಯಿಂದ ಮನಸ್ಸು ನಿಷ್ಕಲ್ಮಶಗೊಳ್ಳುವುದು. ಇಂತಹ ಪವಿತ್ರ ನಂಬಿಕೆಗಳು ಬದುಕಿಗೆ ಶಕ್ತಿ ತುಂಬುತ್ತದೆ. 4. ಕ್ಷೌರ ಮಾಡಿದ ಮೇಲೆ ಸ್ನಾನ ಮಾಡಬೇಕು ಯಾಕೆ? ಈ ದೇಹ ಅಮೂಲ್ಯವಾದುದು. ಆದ್ದರಿಂದ ಯಾವುದನ್ನು ತೆಗೆಯಬಾರದು. ಒಂದು ವೇಳೆ ಗಿಡವನ್ನು ನೆಡಬಹುದೇ ಹೊರತು ಕಡಿಯಬಾರದು. ಅಂತೆಯೇ ದೇಹದಿಂದಲೂ ಕೂದಲನ್ನು ತೆಗೆಯಬಾರದು ಎಂಬ ನಂಬಿಕೆ ಇದೆ. ಒಂದು ವೇಳೆ ಹೀಗೆ ತೆಗೆದಾಗ ಗೋಮಯ ತುಳಸಿ ಕಟ್ಟೆಯ ಮಣ್ಣು ತಲೆಗೆ ಲೇಪಿಸಬೇಕು. ಆಮೇಲೆ ಸ್ನಾನ ಮಾಡಬೇಕು. ತಲೆಯ ಕೂದಲು ತೆಗೆಯುವಾಗ ತಲೆಗೆ ಗಾಯ ಆಗಬಹುದು. ಉಪಯೋಗಿಸುವ ಕತ್ತರಿ ಅಥವಾ ಬಾಚಣಿಗೆಯಿಂದ ಯಾವುದಾದರೂ ರೋಗಾಣುಗಳು ಬರಬಹುದು. ಅದಕ್ಕಾಗಿ ರೋಗಾಣು ನಾಶ ಮಾಡುವ ಶಕ್ತಿಯುಳ್ಳ ತುಳಸಿ ಕಟ್ಟೆ ಮಣ್ಣು ಗೋಮಯ ಲೇಪಿಸಿ ಸ್ನಾನ ಮಾಡಬೇಕು. ಈಗಿನಂತೆ ಹಿಂದೆ ಡೆಟಾಲ್ ಅಥವಾ ಕ್ರಿಮಿನಾಶಕಗಳು ಇರಲಿಲ್ಲ. ಕ್ಷೌರ ಮಾಡಿದಾಗ ಮೈ ಮೇಲೆ ಕೂದಲುಗಳಿರುತ್ತದೆ. ಅವುಗಳು ಆಹಾರಕ್ಕೆ ಸೇರಿ ಜಠರ ಪ್ರವೇಶಿಸಬಹುದು. ಆ ನೆಲೆಯಲ್ಲೂ ಸ್ನಾನ ಅನಿವಾರ್ಯ. 5. ನೆಲದ ಮೇಲೆ ಕುಳಿತು ಮಾಡುವ ಊಟ ಉತ್ತಮ ಯಾಕೆ? ಟೇಬಲ್ ಮೇಲೆ ತಟ್ಟೆ ಇಟ್ಟು ಊಟ ಮಾಡುವುದು ಒಳ್ಳೆಯ ಕ್ರಮ ಅಲ್ಲ. ನೆಲದ ಮೇಲೆ ಕುಳಿತು ಊಟ ಮಾಡಿದಾಗ ಹೊಟ್ಟೆ ಪೂರ್ತಿ ತುಂಬುವುದಿಲ್ಲ. ಅಲ್ಲಿ ಸ್ವಲ್ಪ ಭಾಗ ಖಾಲಿ ಉಳಿಯುತ್ತದೆ. ಆರೋಗ್ಯ ದೃಷ್ಟಿಯಿಂದ ಖಾಲಿ ಇರಬೇಕು. ಪದ್ಮಾಸನ ಹಾಕಿ ಊಟ ಮಾಡುವುದರಿಂದ ಕಾಲಿನ ಮಂಡಿ ಸರಿಯಾಗಿ ಬಾಗುತ್ತದೆ. ನಮ್ಮ ಕಾಲಿನ ಚಲನೆಗೆ ಇದು ಅಗತ್ಯ. 6. ಇಡೀ ಕುಂಬಳ ಬಾಳೆ ಎಲೆ ಒಳಗೆ ತರಬಾರದು ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಯಾಕೆ? ಕುಂಬಳ ಬಾಳೆ ಎಲೆಯನ್ನು ಇಡಿಯಾಗಿ ತರುವುದು ಸತ್ತವರ ಅಂತ್ಯಕ್ರಿಯೆಯ ವೇಳೆ. ಹಾಗೆಯೇ ಖಾಲಿ ಮಡಿಕೆಯನ್ನು ತರುವುದು ಅಂತ್ಯಕ್ರಿಯೆಗಾಗಿ ಮಾತ್ರ. ಕುಂಬಳವನ್ನು ಮಾಟಮಂತ್ರ ಮುಂತಾದ ಕ್ರಿಯೆಗಳಿಗೆ ಉಪಯೋಗಿಸುತ್ತಾರೆ. ಅಂತಹ ದುಃಖದಾಯಕ ಕ್ರಿಯೆಗಳಿಗೆ ತರುವ ವಸ್ತುಗಳು ಹಾಗೆಯೇ ತರುವುದು ನಿಷಿದ್ಧ. ಕುಂಬಳವನ್ನು ಸ್ತ್ರೀಯರು ತುಂಡು ಮಾಡಬಾರದು. ಯಾಕೆಂದರೆ ಅಶುಭ ಸಂದರ್ಭದಲ್ಲಿ ಗಂಡಸರೇ ತುಂಡು ಮಾಡುವುದಲ್ಲವೇ. ಕುಂಬಳ ಒಳಗೆ ತರುವಾಗ ಸೀಳಿ ತರಬೇಕು. ಒಂದೇ ಬಾಳೆ ಎಲೆ ತಾರದೆ ಒಂದಕ್ಕಿಂತ ಹೆಚ್ಚು ತರಬೇಕು. 7. ಗರ್ಭಿಣಿಯರು ರಾತ್ರಿಯಲ್ಲಿ ಒಬ್ಬರೇ ಹೊರಗೆ ಹೋಗಬಾರದು ಯಾಕೆ? ಗರ್ಭಿಣಿಯರು ಆರೋಗ್ಯ ಕಾಪಾಡುವಂತಹ ಜೀವನ ಪದ್ಧತಿ ಹೊಂದಿರಬೇಕು. ಗರ್ಭಿಣಿಗೆ ಉಂಟಾಗಬಹುದಾದ ಯಾವುದೇ ಭಯ, ಆತಂಕ, ಖಿನ್ನತೆ, ಅನಾರೋಗ್ಯ ತನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಇದು ವೈಜ್ಞಾನಿಕವಾಗಿ ದೃಢಪಟ್ಟಿರುವ ವಿಚಾರ. ಗರ್ಭಿಣಿ ಸ್ತ್ರೀ ಒಬ್ಬಳೇ ಹೊರಗೆ ಹೋದ ಸಂದರ್ಭ ಅನಿರೀಕ್ಷಿತ ಭಯವುಂಟಾದರೆ ಗರ್ಭಿಣಿಯರಿಗೆ ರಕ್ತಸ್ರಾವವಾಗುವ ಸಂಭವವೂ ಇದೆ. ರಾತ್ರಿಯ ವೇಳೆ ಮನೆಯ ಹೊರಗೆ ಕಾಡಿ ಪ್ರಾಣಿಗಳು ಇರಬಹುದು. ನರಿ, ಹಾವು, ಹಂದಿ ಮುಂತಾದವುಗಳು. ತಕ್ಷಣ ಇವುಗಳು ಗರ್ಭಿಣಿಯ ಕಣ್ಣ ಮುಂದೆ ಕಂಡಾಗ ಭಯವಾಗುವುದು ಸಹಜ. ಭಯದಿಂದ ಕಿರಿಚಿಕೊಂಡರೆ ಹುಟ್ಟಲಿರುವ ಮಗುವಿಗೆ ಅದರ ಪರಿಣಾಮ ತಟ್ಟುವುದರಿಂದ ಗರ್ಭಿಣಿಯು ಒಬ್ಬಳೇ ಹೊರಗೆ ಹೋಗಬಾರದೆಂಬ ನಿಯಮ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.
ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.